ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಬ್ರೀಫಾಗಿ ತಿಳ್ಕೊಂಬರೋಣ. ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ಕೊಬೇಕು ಎವ್ರಿ ಟ್ರೇಡರ್, ಅಂದರೆ ಟ್ರೇಡರ್ಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥ ಒಂದು ಅಂಶ ಇದು ರಿಸ್ಕ್ ಮ್ಯಾನೇಜ್ಮೆಂಟು. ಅದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಒಂದು ನೋಡ್ಕೊಂಬರೋಣ ಯಾವ ಥರ ಅಂತ ಹೇಳ್ಬಿಟ್ಟು. ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ನಾನು ರೆಡ್ ಕಲರಲ್ಲಿ ಹಾಕಿದ್ದೀನಿ, ಯಾಕೆಂದರೆ ರಿಸ್ಕ್ ಡೇಂಜರ್ ಆಲ್ವೇಸ್. ಅದನ್ನು ಮ್ಯಾನೇಜ್ಮೆಂಟ್ ನಾವು ತಿಳ್ಕೊಂಡ್ರೆ ಆವಾಗ ನಮಗೆ ಅದು ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕಂತ ಹೇಳಿದ್ರೆ, ಯಾವತ್ತೂ ಫಸ್ಟು ನಮ್ಗೆ ಆಗೋ ಲಾಸ್ನ, ನಮಗೇನು ಲಾಸ್ ಆಗುತ್ತೆ ಆಯಿತಾ, ಆ ಲಾಸ್ನ ನಾವು ಕಂಟ್ರೋಲ್ ಮಾಡಿದ್ರೆ ಆಯಿತಾ, ಆ ಆಗುವಂಥ ಲಾಸ್ನ ನಾವು ಕಂಟ್ರೋಲ್ ಮಾಡಿದ್ರೆ ಅದು ದೊಡ್ಡ ಬೆನಿಫಿಟ್ಟು ಟ್ರೇಡರ್ಗೆ. ಇದೊಂದು ಮೇನ್ ಸ್ಕಿಲ್, ಇದು ಲಾಸ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟ್ ಸ್ಕಿಲ್ಲು ಎವ್ರಿ ಟ್ರೇಡರ್ಗೆ ಆಯಿತಾ. ಆ ರಿಸ್ಕ್ನ ಒಂದು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಟ್ರೆ ಪ್ರಾಫಿಟ್ ಅನ್ನೋದು ಆಟೋಮೆಟಿಕ್ ನಮ್ಗೆ ಏನು ಮಾಡುತ್ತೆ, ಫಾಲೋ ಮಾಡುತ್ತೆ ಆಯಿತಾ. ಏನು ನಾವು ರಿಸ್ಕ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಆಟೋಮೆಟಿಕ್ ಪ್ರಾಫಿಟ್ ಏನಾಗುತ್ತೆ ನಮಗೆ ಆಟೋಮೆಟಿಕ್ ಫಾಲೋ ಮಾಡುತ್ತೆ. ಫಸ್ಟು ನೀವು ರಿಸ್ಕು ಅಂದರೆ ಒಂದು ಯಾವುದೇ ಒಂದು ಟ್ರೇಡಿಂಗಲ್ಲಿ ಒಂದು ರಿಸ್ಕ್ ತೊಗೊತಾ ಇರೋದು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ನೀವು ಟ್ರೇಡ್ ಎಂಟ್ರಿ ಮಾಡೋದಕ್ಕೂ ಮುಂಚೆನೇ ನಿಮಗೆ ಏನು ರಿಸ್ಕ್ ಇದೆ, ನಾನು ಈ ಟ್ರೇಡಲ್ಲಿ ನೀವು ತೊಗೊಳ್ತಾ ಇರೋ ಟ್ರೇಡಲ್ಲಿ ಏನು ರಿಸ್ಕ್ ಇದೆ, ಎಷ್ಟು ರಿಸ್ಕ್ನ ನಾನು ಇದರೊಳಗೆ ತೊಗೊಬೋದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಂದರೆ ನಾವು ಈ ಒಂದು ಯಾವುದೇ ಒಂದು ಟ್ರೇಡಲ್ಲಿ ಎಂಟ್ರಿ ತೊಗೊಬೇಕಾದ್ರೆ ಮ್ಯಾಕ್ಸಿಮಮ್ ಅಂದರೆ ಇದೇನಾದರೂ ನಾನು ಎಗೇನೆಸ್ಟ್ ಹೋದರೆ ಎಷ್ಟು ನನಗೆ ಲಾಸ್ ಆಗುತ್ತೆ, ಈ ಲಾಸ್ ನಿಮಗೆ ಟ್ರೇಡ್ ಎಂಟ್ರಿ ತೊಗೊಳೋದಕ್ಕೂ ಮುಂಚೆನೇ ಗೊತ್ತಿರಬೇಕು. ಹೊಸಬ್ರು ಟ್ರೇಡರ್ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಲಾಸ್ ಬಗ್ಗೆ ಒಂದು ಅರಿವಿರಲ್ಲ, ಸೆಕೆಂಡು ಸ್ಟಾಪ್ ಲಾಸ್ ಬಗ್ಗೆ ಐಡಿಯಾನೇ ಇರಲ್ಲ, ಎಲ್ಲಿ ಸ್ಟಾಪ್ ಲಾಸ್ ಸಿಕ್ಕಬೇಕು, ಎಲ್ಲಿ ಎಂಟ್ರಿ ತೊಗೊಬೇಕು ಅನ್ನೋ ಐಡಿಯಾ ಒಂದು ಇರಲ್ಲ. ಅದರಿಂದ ಅವ್ರು ಜಾಸ್ತಿ ಲಾಸ್ ಮಾಡ್ಕೊತಾ ಇರ್ತಾರೆ. ಮೇನ್ ಅದನ್ನು ತಿಳ್ಕೊಬೇಕು, ನಾನು ಎಲ್ಲಿ ಎಂಟ್ರಿ ತೊಗೊತಾ ಇದ್ದೀನಿ, ಎಷ್ಟು ಸ್ಟಾಪ್ ಲಾಸ್ ಬರ್ತದೆ, ಎಷ್ಟು ನನ್ನ ಕ್ವಾಂಟಿಟಿ ಆ ಲಾಸ್ ತಕ್ಕನಾಗಿ ಈ ಒಂದು ಟ್ರೇಡಲ್ಲಿ ಎಷ್ಟು ಲಾಸ್ ಮಾಡೋಕ್ಕೆ ನನ್ನ ಕೆಪಾಸಿಟಿ ಇದೆ, ಅಷ್ಟು ಲಾಸ್ ಆದರೆ ನನಗೆ ತಡ್ಕೊಳೋ ಕೆಪಾಸಿಟಿ ಇದೆಯಾ ಅನ್ನೋದು ನಿಮಗೆ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಾಗಿರೋ ಅಂಶ. ಇದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕಂತ ಹೇಳಿದ್ರೆ, ಇವಾಗ ಯಾವುದೋ ಒಂದು ಟ್ರೇಡ್ನ ಎಂಟ್ರಿ ತೊಗೊತಾ ಇದ್ದೀರಾ ನೀವು ಅಂದ್ಕೊಳ್ಳಿ ಆಯಿತಾ. ಎಂಟ್ರಿ ತೊಗೊಬೇಕಾದ್ರೆ ನಿಮ್ಗೆ ಆ ಟ್ರೇಡಲ್ಲಿ ಬಂದ್ಬಿಟ್ಟು ಆಯಿತಾ ಒಂದು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. 10,000 ರೂಪಾಯಿ ನಿಮ್ಗೆ ಏನು ಬರ್ತದೆ, ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಈ ಒಂದು ಟ್ರೇಡಲ್ಲಿ ನೀವು ಮ್ಯಾಕ್ಸಿಮಮ್ ಲಾಸ್ 500 ರೂಪಾಯಿ, 500 ರೂಪಾಯಿ ನನಗೆ ಲಾಸ್ ಆಯಿತು ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ, ಈ ಒಂದು ಈ ಮಾರ್ಕೆಟಿಂದ ಎಕ್ಸಿಟ್ ಆಯ್ತೀನಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇದನ್ನು ಯಾವ ಥರ ನಾವು ಮಾಡ್ಕೊಬೇಕಂತ ಹೇಳಿದ್ರೆ, ಇದನ್ನು ನಾನು ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಒಂದು ಫಾರ್ಮುಲಾ ಇದೆ ಆಯಿತಾ. ಏನಪ್ಪ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ, ಎಂಟ್ರಿ ಪ್ರೈಸ್ ಆಯಿತಾ ಸ್ಟಾಪ್ ಲಾಸ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ. ಎಂಟ್ರಿ ಪ್ರೈಸ್ ಸ್ಟಾಪ್ ಲಾಸ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ, ಇದು ಮೇನ್ ಇಂಪಾರ್ಟೆಂಟು ಈ ಒಂದು ಫಾರ್ಮುಲಾದಲ್ಲಿ. ಇದನ್ನು ನಾವು ಕ್ಲಿಯರ್ ಕಟ್ಟಾಗಿ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ, ಒಂದು ಚಾರ್ಟಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಯಾವುದೋ ಒಂದು ಸ್ಟಾಕು ಆಯಿತಾ, ABC ಒಂದು ಯಾವುದೋ ಒಂದು ಸ್ಟಾಕ್ ತೊಗೊತಾ ಇದ್ದೀನಿ. ಇಲ್ಲಿ ಈ ಸ್ಟಾಕಲ್ಲಿ ಬಂದ್ಬಿಟ್ಟು ನನಗೆ ಒಂದು ಸಪೋರ್ಟ್ ಝೋನ್ ಹತ್ರ ನನಗೇನಾಗಿದೆ, ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ. ಈ ಒಂದು ಸಪೋರ್ಟ್ ಝೋನ್ ಏನಿದೆ ಇದು ಗ್ರೀನ್ ಕಲರ್ ಇದೆ, ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಇದು ನನಗೆ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ ಆಯಿತಾ. ನಾನು ಎಂಟ್ರಿ ತೊಗೊಬೇಕು ಅಂದ್ಕೊಳ್ಳಿ, ಎಲ್ಲೇ ಒಂದು ಪ್ಲೇಸಲ್ಲಿ ಎಂಟ್ರಿ ತೊಗೊತಾ ಇದ್ದೀರಾ, ಇದು ನಿಮ್ಮ ಎಂಟ್ರಿ ಝೋನ್ ಅಲ್ಲ. ನೀವು ಮಾಡ್ತಾ ಇರೋಂಥ ಎಂಟ್ರಿ ಝೋನ್ ಇದಾಗಿರುತ್ತೆ ಅಂದ್ಕೊಳ್ಳಿ. ಯಾಕಂದರೆ ಕೆಲವು ಮೆಥಡಲ್ಲಿ ಟ್ರೇಡ್ ಮಾಡ್ತಾರೆ. ನಿಮ್ಮ ಎಲ್ಲರ ಮೆಥಡ್ಗೂ ನಾನು ಮ್ಯಾಚ್ ಆಗಂಗೆ ಇಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಒಂದು ಅಂದಾಜು ಮೇಲೆ ರಿಸ್ಕ್ ಯಾವ ಥರ ಇರಬೇಕು, ಎಷ್ಟು ರಿಸ್ಕ್ ತೊಗೊಬೋದು ಅನ್ನೋದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಆಯಿತಾ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಬರ್ತಾ ಇದೆ ನಿಮಗೆ, ಅದು ಇಂಪಾರ್ಟೆಂಟು. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಟೂಲ್ ಅಪ್ಲೈ ಮಾಡ್ಬಿಟ್ಟು ನೋಡ್ಕೊಳ್ಳೋಣ ನಾವು ಆಯಿತಾ. ಇಲ್ಲಿಂದ ನಮಗೆ ಈ ಪ್ಲೇಸ್ಗೆ 6 ರೂಪಾಯಿ 70 ಪೈಸಾ ಲಾಸ್ ಬರ್ತಾ ಇದೆ. ಅಂದರೆ ರಿಸ್ಕ್ ಇದೆ, ಇದು ಲಾಸ್ ಅಲ್ಲ ಸಾರಿ, ರಿಸ್ಕ್ ಇದೆ. ಈ 6 ರೂಪಾಯಿ 70 ಪೈಸಾ ಏನಿದೆ ಅದು ನಮಗೆ ರಿಸ್ಕು. 6 ರೂಪಾಯಿ 70 ಪೈಸಾ ನಮಗೇನು ಬರ್ತಾ ಇದೆ, ರಿಸ್ಕ್ ಬರ್ತಾ ಇದೆ ಈ ಒಂದು ಟ್ರೇಡಲ್ಲಿ. ಇವಾಗ ನಾನು ಎಷ್ಟು ಕ್ವಾಂಟಿಟಿ ತೊಗೊಬೋದು ಅನ್ನೋದು ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ. ಇವಾಗ ಏನು ಮಾಡ್ತಾರೆ, 6 ರೂಪಾಯಿ ತಾನೇ ಅಂತ 1000 ಕ್ವಾಂಟಿಟಿ ಹಾಕ್ಬಿಟ್ರೆ ಮಾರ್ಕೆಟನ್ನು 6 ರೂಪಾಯಿ ನೆಗೆಟಿವ್ ಹೋಯ್ತು ಅಂದರೆ 6,700 ರೂಪಾಯಿ ಲಾಸ್ ಆಗಿಬಿಡುತ್ತೆ ನಿಮಗೆ ಅಲ್ವಾ. ಈ ಒಂದು ಟ್ರೇಡಲ್ಲಿ ಎಷ್ಟು ಕ್ವಾಂಟಿಟಿ ತೊಗೊಬೇಕು, ನೀವು 500 ರೂಪಾಯಿ ಲಾಸ್ ಮಾಡ್ಕೊಬೇಕಂದ್ರೆ ನೀವು ಅನ್ಕೊತಾ ಇದ್ದೀರಾ ಈ ಒಂದು ಟ್ರೇಡಲ್ಲಿ
ನನ್ನ ಎಗೇನೆಸ್ಟ್ ಹೋದರೆ, ಮಾರ್ಕೆಟ್ ನನ್ನ ಫೇವರ್ ಆಗಿ ಹೋದರೆ 1:1 1:2 ತೊಗೊತೀರಿ. ನನ್ನ ಮಾರ್ಕೆಟ್ ಎಗೇನೆಸ್ಟ್ ಹೋಯ್ತಪ್ಪ ಅಂತ ಹೇಳಿದ್ರೆ ನೀವು ರೆಡಿ ಇದ್ದೀರಾ ₹500 ಈ ಒಂದು ಸ್ಟಾಕಲ್ಲಿ ಕಳ್ಕೊಳಕ್ಕೆ, ಈ ಒಂದು ಸ್ಟಾಕಲ್ಲಿ ₹500 ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಅದ್ರ ಪ್ರಕಾರವಾಗಿ ನೀವು ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ಕೊಬೇಕು. ಈ ಕ್ವಾಂಟಿಟಿ ಹೆಂಗೆ ಸೆಲೆಕ್ಟ್ ಮಾಡ್ಕೊತೀರಿ ಅಂತ ಹೇಳಿದ್ರೆ, ಏನು ₹6.75 ಬರ್ತಾ ಇದೆ, ನೀವು ₹500 ನೀವು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀರಲ್ಲ, ₹500 ಡಿವೈಡೆಡ್ ಬೈ ₹6.70 ರೌಂಡ್ ಆಫ್ ಮಾಡೋಣ ₹7 ಅಂತ. ₹7 ಈ ಒಂದು ಸ್ಟಾಕ್ ರಿವರ್ಸ್ ಆದರೆ ₹7 ಒಂದು ಸ್ಟಾಕಿಗೆ ನಾನು ಲಾಸ್ ಕೊಡ್ತಾ ಇದ್ದೀನಿ. ₹500 ನನ್ನ ಈ ಒಂದು ಟ್ರೇಡಲ್ಲಿ ₹500 ಲಾಸ್ ಆದರೆ ನಾನು ಆಚೆ ಬಂದುಬಿಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಇವಾಗ ಎಷ್ಟಾಗುತ್ತೆ, 500 ಕ್ವಾಂಟಿಟಿ ₹500 ಈ ಟ್ರೇಡಲ್ಲಿ ನಮಗೆ ಲಾಸ್ ಅಂತ ಹೇಳಿದ್ರೆ 500 ಡಿವೈಡೆಡ್ ಬೈ ₹7 ಲಾಸ್ ಬರ್ತಾ ಇದೆ. ಇವಾಗ ಏನು ಮಾಡ್ಬೋದು ಅಂದರೆ ನೀವು 71 ಕ್ವಾಂಟಿಟಿ ತೊಗೊಬೋದು. 71 ಕ್ವಾಂಟಿಟಿನ ಎಂಟ್ರಿ ಮಾಡ್ಕೊಂಡಿರಲಿ ಈ ಪ್ಲೇಸಲ್ಲಿ ನೀವು ಎಂಟ್ರಿ ಮಾಡಬೇಕಾದ್ರೆ, ಆಯಿತಾ, 71 ಕ್ವಾಂಟಿಟಿ ತೊಗೊಬೇಕು. ನಿಮ್ಮ ಲಾಸ್ ಬಂದ್ಬಿಟ್ಟು ಎಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ, ಅಂದರೆ ₹1,296.30 ಲಾಸ್ ಬರ್ತಾ ಇದೆ. ಎಂಟ್ರಿ ಬಂದ್ಬಿಟ್ಟು ₹1,303 ಎಂಟ್ರಿ ಲೆವೆಲ್ ಬರ್ತಾ ಇದೆ. ಏನಾದರೂ ಮಾರ್ಕೆಟ್ ರಿವರ್ಸ್ ಆದರೆ ನಮಗೆ ₹6.70 ನಮಗೆ ಲಾಸ್ ತೋರಿಸ್ತಾ ಇದೆ. ಈ ಒಂದು ಲಾಸ್ಗೆ ನಾವು ತೊಗೊಬೇಕಾರಂಥ ಕ್ವಾಂಟಿಟಿ ಅರ್ಹತೆ ಇರೋದು ನಮಗೆ 71 ಕ್ವಾಂಟಿಟಿ. ಈ 71 ಕ್ವಾಂಟಿಟಿ ನೀವು ಎಂಟ್ರಿ ಮಾಡಿ ಮಾರ್ಕೆಟ್ ರಿವರ್ಸ್ ಆದರೆ ನಿಮಗೆ ಲಾಸ್ ಆಗೋದೆಷ್ಟು, ₹500 ಅಷ್ಟೇ. ಅಕಸ್ಮಾತ್ ಏನಾರ ಮಾರ್ಕೆಟು ನೀವು ಕ್ವಾಂಟಿಟಿ ಗೊತ್ತಿಲ್ಲದೆ ₹6 ಬರ್ತಾ ಇದೆ ಅಂತ ಒಂದು 200 ಕ್ವಾಂಟಿಟಿನೋ ಇಲ್ಲ 300 ಕ್ವಾಂಟಿಟಿನೋ ಹಾಕ್ಕೊಂಡ್ರೆ ಮಾರ್ಕೆಟ್ ರಿವರ್ಸ್ ಆದಾಗ ನಿಮ್ಮ ಸ್ಟಾಪ್ ಲಾಸ್ ಏನು ಇಟ್ಟಿರ್ತೀರಾ, ಇಲ್ಲೇ ಎಕ್ಸಾಕ್ಟಾಗಿ ಸ್ಟಾಪ್ ಲಾಸ್ ಸಿಕ್ಕಿರ್ತೀರಾ ಅಂದ್ಕೊಳ್ಳಿ, 200 ಕ್ವಾಂಟಿಟಿ ಎಂಟ್ರಿ ಮಾಡಿಬಿಟ್ಟಿರ್ತೀರಾ, ಮಾರ್ಕೆಟ್ ರಿವರ್ಸ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ₹500 ಬರ್ತಾ ಇದೆಯಲ್ಲ, ಇವಾಗ ನೀವು ಇಲ್ಲೇ ಲೆಕ್ಕ ಮಾಡಿ 200 ಕ್ವಾಂಟಿಟಿ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 71 ಮಾತ್ರ ಅರ್ಹತೆ ಇರೋದು ನಮಗೆ, ಅಂದರೆ 200 ಕ್ವಾಂಟಿಟಿ ತೊಗೊಂಡಿರ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ 71 ಅಂದರೆ 3 ಟೈಮ್ಸ್ ಆಗುತ್ತೆ, ಆಯಿತಾ, 2.7 ಟೈಮ್ಸ್ ಆಲ್ಮೋಸ್ಟ್ ಹತ್ತಿರ ಬರುತ್ತೆ, 2.7 ಟೈಮ್ಸ್ ಬರುತ್ತೆ. ಇಂಟು 71 191 ಕ್ವಾಂಟಿಟಿ, ಆಲ್ಮೋಸ್ಟ್ 200 ಕ್ವಾಂಟಿಟಿ ಇಂಟು ₹6.70 ಅಂದ್ಕೊಂಡ್ರು, ಆಯಿತಾ, ₹1,340 ಲಾಸ್ ಆಗುತ್ತೆ. ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆ ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ₹500 ಕೊಡ್ತಾವ ಲಾಸ್ ಏನೋ ನಿಮ್ಮ ಮಾರ್ಕೆಟ್ ಎಗೇನೆಸ್ಟ್ ಹೋದರೆ ₹1,340 ಲಾಸ್ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಆಲ್ವೇಸ್ ಯಾರಾದರೂ ಟ್ರೇಡ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಎಷ್ಟು ಕ್ವಾಂಟಿಟಿ ತೊಗೊಬೋದು ನಾನು ಅಂತ. ಇವಾಗ ಯಾರಾದ್ರೂ F&Oದಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, F&Oದಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ, ಇದೇ ಒಂದು ಎಂಟ್ರಿ ಪ್ರೈಸ್ ನಿಮಗೆ, ಇದು ಸ್ಟಾಪ್ ಲಾಸು, ಅಂದರೆ ₹6.70 ನಿಮಗೆ ಸ್ಟಾಪ್ ಲಾಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಈ ಒಂದು ಸ್ಟಾಕಲ್ಲಿ, ಆಯಿತಾ, ಒಂದು ₹2,000 ಲಾಸ್ ಆದರೆ ಅಂದ್ಕೊಳ್ಳಿ, F&Oದಲ್ಲಿ ₹2,000 ಲಾಸ್ ಆದರೆ ನಾನು ಎಕ್ಸಿಟ್ ಆಯ್ತೀನಿ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀರಾ. ಇವಾಗ ಏನು ಮಾಡಬೇಕಂತ ಹೇಳಿದ್ರೆ ₹2,000 ಲಾಸ್ ಅಂತ ಹೇಳಿದ್ರೆ ₹2,000 ಡಿವೈಡೆಡ್ ಬೈ ₹6.70 ಅಂತ ಹೇಳಿದ್ರೆ ನಿಮಗೆ 298 ಕ್ವಾಂಟಿಟಿ ಬರುತ್ತೆ. 298 ಕ್ವಾಂಟಿಟಿ ನಾವು ತೊಗೊಳಕ್ಕಾಗಲ್ಲ, ಯಾಕೆ ಅಂತ ಹೇಳಿದ್ರೆ ಒಂದು ಲಾಟ್ಗೆ ಬಂದ್ಬಿಟ್ಟು ಅರೌಂಡ್ 65 ಕ್ವಾಂಟಿಟಿ ಬರುತ್ತೆ, ಆಯಿತಾ, ಒಂದು ಲಾಟ್ಗೆ 65 ಕ್ವಾಂಟಿಟಿ ಬರೋದ್ರಿಂದ ನೀವು 298 ಡಿವೈಡೆಡ್ ಬೈ 65 ಅಂತ ಹೇಳಿದ್ರೆ ಅರೌಂಡ್ 4.5 ಲಾಟ್ಸ್ ತೊಗೊಬೋದು. 4.5 ತೊಗೊಳಕ್ಕಾಗಲ್ಲ, 4 ಲಾಟ್ ನೀವೇನು ಮಾಡ್ಬೋದು, ನಿಫ್ಟಿ 50ನಲ್ಲಿ ತೊಗೊಬೋದು. ಮಾರ್ಕೆಟ್ ಏನಾರ ಎಗೇನೆಸ್ಟ್ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ, ಅರೌಂಡ್ ₹2,000 ಲಾಸ್ ಆಗುತ್ತೆ. ನೀವೇನಾದರೂ ಗೊತ್ತಿಲ್ಲದೆ 4 ಲಾಟ್ ಹತ್ರ ಒಂದು 10 ಲಾಟ್ ತೊಗೊಂಬಿಡೋಣ, ನನ್ನ ಹತ್ರ ಕ್ಯಾಪಿಟಲ್ ಇದೆ ಅಂತ ಏನಾದ್ರು 10 ಲಾಟ್ ತೊಗೊಂಡಿದ್ರೆ, ಆಯಿತಾ, ಅದೇ ಮಾರ್ಕೆಟ್ ಏನಾದ್ರೂ, ಆಯಿತಾ, 10 ಲಾಟ್ ಇಂಟು 65 ಕ್ವಾಂಟಿಟಿ ಅಂತ ಹೇಳಿದ್ರೆ ಅರೌಂಡ್ 650 ಆಗುತ್ತೆ, ಇಂಟು ₹6.70 ಅಂತ ಹೇಳಿದ್ರೆ ನಿಮ್ಗೆ ಎಷ್ಟಾಗುತ್ತೆ, ₹4,355 ಲಾಸ್ ಆಗುತ್ತೆ, ಪ್ಲಸ್ ಬ್ರೋಕರೇಜ್ ಚಾರ್ಜಸ್ಸು ಇದು ಸಹ ನಿಮಗೆ ಇನ್ಕ್ಲೂಡ್ ಆಗುತ್ತೆ. ಅದಕ್ಕೋಸ್ಕರ ಯಾವ್ದಾದ್ರು ಟ್ರೇಡ್ ಮಾಡಬೇಕಾದ್ರೆ ಫಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲ್ತ್ಕೊಳ್ಳಿ, ಆಯಿತಾ, ಇದು ವೆರಿ ಇಂಪಾರ್ಟೆಂಟು. ಎಲ್ಲ ಸಬ್ಜೆಕ್ಟಲ್ಲೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಸ್ಟ್ ಕಲಿಬೇಕಾಗಿರೋದು ಒಂದು ಸ್ಟಾಪ್ ಲಾಸ್, SL ಪ್ಲಸ್ ರಿಸ್ಕ್ ಮ್ಯಾನೇಜ್ಮೆಂಟು. ಅಂದರೆ ಸ್ಟಾಪ್ ಲಾಸ್ನ ನಾವು ಮಾರ್ಕೆಟ್ ಎಂಟ್ರಿ ಆಗೋದಕ್ಕೂ ಮುಂಚೆನೇ ನಾವು ಡಿಸೈಡ್ ಮಾಡಿರ್ತೀರಿ ಎಲ್ಲಿ ನಾನು ಸ್ಟಾಪ್ ಲಾಸ್ ಬರ್ತಾ ಇದೆ ಅಂತ. ಪ್ಲಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಈ ಒಂದು ಟ್ರೇಡ್ ನಾನು ಎಗೇನೆಸ್ಟ್ ಹೋದರೆ ಎಷ್ಟು ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತೀನಿ, ಅದ್ರ ಪ್ರಕಾರ ನಾನು ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ಕೊತೀನಿ, ಅದು ಗೊತ್ತಿರಬೇಕು ನಿಮಗೆ. ಯಾಕೆ ಇವೆರಡು ಅಂಶ ನೀವು ಕಲ್ತ್ಕೊಂಡಿರ್ಬೇಕಂತ ಹೇಳಿದ್ರೆ ನಿಮ್ಮ ಕ್ಯಾಪಿಟಲ್ ಏನಿದೆ, ನಿಮ್ಮ ಕ್ಯಾಪಿಟಲ್ನ ಸೇಫ್ ಮಾಡ್ಕೊಬೇಕಂತ ಹೇಳಿದ್ರೆ, ಆಯಿತಾ, ನಿಮ್ಮ ಕ್ಯಾಪಿಟಲ್ನ ಸೇಫ್ ಮಾಡ್ಕೊಬೇಕಂತ ಹೇಳಿದ್ರೆ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಸ್ಟಾಪ್ ಲಾಸ್ ಇದೆರಡೂ ಕರೆಕ್ಟಾಗಿ ಗಮನ ಇಟ್ಟು ಕಲ್ತ್ಕೊಂಡಿದ್ರೇ ನೀವು ನಿಮ್ಮ ಕ್ಯಾಪಿಟಲ್ನ ಸೇಫ್ ಮಾಡ್ಕೊಳಕ್ಕಾಗತ್ತೆ ಹೊರತು ಇಲ್ಲ ಅಂತ ಹೇಳಿದ್ರೆ ಒಂದಲ್ಲ ಒಂದಿನ ಎಲ್ಲ ಕ್ಯಾಪಿಟಲ್ ಸಹ ವೈಪ್ ಔಟ್ ಆಗಿಬಿಡುತ್ತೆ. ನೀವು ರಿಸ್ಕ್ ಮ್ಯಾನೇಜ್ಮೆಂಟು ಸ್ಟಾಪ್ ಲಾಸ್ ಎರಡು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಎಲ್ಲ ಕ್ಯಾಪಿಟಲ್ ಸಹ
ಕಳ್ಕೊಳೋಂಥ ಚಾನ್ಸಸ್ ಇರುತ್ತೆ. ಸ್ಟಾಪ್ ಲಾಸ್ ಅನ್ನೋದು ಅತ್ಯಂತ ಮುಖ್ಯವಾದ ಅಂಶ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಟಾಪ್ ಲಾಸ್ ಈಸ್ ದ ಗಾಡ್ ಆಫ್ ದ ಸ್ಟಾಕ್ ಮಾರ್ಕೆಟ್. ಅಂದರೆ ಸ್ಟಾಕ್ ಮಾರ್ಕೆಟ್ನ ದೇವರು ಸ್ಟಾಪ್ ಲಾಸು. ನೀವು ಸ್ಟಾಪ್ ಲಾಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಯಿತಾ, ನಿಮಗೆ ಅತಿ ಹೆಚ್ಚು ಲಾಸ್ ಆಗೋದನ್ನ ಕಡಿಮೆ ಲಾಸ್ ಮಾಡ್ಕೊಬೋದು. ಯಾಕೆಂದರೆ ಎಲ್ಲ ದಿನ ಲಾಸ್ ಆಗುತ್ತೆ ಅಂತಲೇ ಹೇಳೋಕ್ಕಲ್ಲ, ಎಲ್ಲ ದಿನ ಪ್ರಾಫಿಟ್ ಆಗುತ್ತೆ ಅಂತಲೇ ಹೇಳೋಕ್ಕಲ್ಲ. ಮಾರ್ಕೆಟ್ ಯಾವಾಗ ಎಲ್ಲಿಂದ ಏನು ರಿವರ್ಸ್ ಆಗುತ್ತೆ ಅಂತಲೂ ಸಹ ನಮ್ಗೆ ಗೊತ್ತಿರಲ್ಲ, ಯಾವ ಪ್ಲೇಸಲ್ಲಿ ರಿವರ್ಸ್ ಆಗುತ್ತೆ ಅಂತಲೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಕರೆಕ್ಟಾಗಿ ಡ್ರಾ ಮಾಡಿಕೊಂಡು ಯಾವ ಪ್ಲೇಸಲ್ಲಿ ಎಂಟ್ರಿ ತೊಗೊತಾ ಇದ್ದೀನಿ, ಯಾವ ಪ್ಲೇಸಲ್ಲಿ ನನಗೆ ಸ್ಟಾಪ್ ಲಾಸ್ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ಇದರ ಆಧಾರದ ಮೇಲೆ ಎಷ್ಟು ಈ ಟ್ರೇಡಲ್ಲಿ ನಾನು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇರ್ತೀನಿ, ಇದು ನಿಮಗೆ ಗೊತ್ತಿರಬೇಕು. ಇದರ ಆಧಾರದ ಮೇಲೆ ಟ್ರೇಡ್ ಮಾಡಿಕೊಂಡ್ರೆ ಎವ್ರಿ ಟ್ರೇಡರು ಸಹ ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು. ಏಕೆಂದರೆ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ, ಯಾವ ಟ್ರೇಡ್ಗೆ ಎಂಟ್ರಿ ಕೊಟ್ಟರೆ ಲಾಸ್ ಆಗುತ್ತೆ, ಟ್ರೇಡ್ಗೆ ಎಂಟ್ರಿ ಕೊಟ್ಟರೆ ಲಾಸ್ ಆಗುತ್ತೆ. ನಿಮಗೆ ಅಲ್ಲ, ನಮಗೂ ಲಾಸ್ ಆಗುತ್ತೆ ಆಯಿತಾ. ಯಾರೇ ಟ್ರೇಡ್ ಎಂಟ್ರಿ ತೊಗೊಂಡ್ರು ಫಸ್ಟು ಕಾಣೋದೇ ರೆಡ್ ಕಲರ್ ಮಾರ್ಕ್ ಅವ್ರಿಗೆ. ಆ ರೆಡ್ ಕಲರ್ ಕಾಣಬೇಕಾದ್ರೆ ಅವ್ರಿಗೆ ಏನಾಗುತ್ತೆ, ನರ್ವಸ್ ಆಗಿಬಿಡುತ್ತೆ. ಅಯ್ಯೋ ರಿವರ್ಸ್ ಆಯಿತು ಅಂತ ಹೇಳ್ಬಿಟ್ಟು. ನೀವು ಕರೆಕ್ಟಾಗಿ ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಿದರೆ ಆಯಿತಾ, ಆ ನರ್ವಸ್ ಅಂದರೆ ಎದುರ್ಕೊಳ್ಳೋಂಥ ಅಂಶನೇ ಇರಲ್ಲ ಅಲ್ಲಿ. ಯಾಕೆ ನಿಮ್ಗೆ ಗೊತ್ತು, ಮಾರ್ಕೆಟ್ ರಿವರ್ಸ್ ಆದರೆ ನಾನು ಕೊಡ್ತಾ ಇರೋದು ಮಾರ್ಕೆಟ್ಗೆ ಇಷ್ಟೇ ಲಾಸ್, ಇದ್ರ ಮೇಲೆ ನಾನು ಲಾಸ್ ಕೊಡೋಕ್ಕಾಗಲ್ಲ. ಮಾರ್ಕೆಟು ಈ ತಿಪ್ಪರ್ಲಾಗ ಹೊಡೆದ್ಬಿಟ್ರು, ಮೇಲಿಂದ ಕೆಳಗೆ ಬಿದ್ದುಬಿಟ್ರು, ನಾನು ಕೊಡ್ತಾ ಇರೋದು ಇಷ್ಟೇ ಲಾಸ್, ಅಷ್ಟೇ ಲಾಸ್ ಕೊಡೋದು ಅಂತ. ಯಾವಾಗ ನೀವು ಏನಾದ್ರೂ ಹೋಲ್ಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದೋ ಒಂದು ಟ್ರೇಡ್ನ ತೊಗೊಂಡು F1ನಲ್ಲಿ ಫಸ್ಟ್ ಆಫ್ ಆಲ್ ಕ್ಯಾರಿ ಫಾರ್ವರ್ಡ್ ಮಾಡೋದು ದೊಡ್ಡ ತಪ್ಪು. ಯಾರಾದರೂ ಫ್ಯೂಚರ್ ಆಪ್ಷನಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ, ಇವತ್ತು ಬೈ ಮಾಡಿ ನಾಳೆಗೆ ನಾನು ಹೋಲ್ಡ್ ಮಾಡ್ತೀನಿ ಅನ್ನೋದು ತುಂಬ ದೊಡ್ಡದು ಅಂದರೆ ದೊಡ್ಡ ತಪ್ಪು. ದಯವಿಟ್ಟು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. F1ನಲ್ಲಿ ಏನಿದ್ರು ಓನ್ಲಿ ಇಂಟ್ರಾಡೇಗೆ ಮಾಡಿ. ನೀವೇನ ಪೊಸಿಷನ್ ಟ್ರೇಡಿಂಗೇ ಮಾಡಬೇಕಂತ ಹೇಳಿದ್ರೆ ವಿತ್ ಹೆಜ್ಜಿಂಗು ಇಲ್ಲ ಸೆಲ್ಲಿಂಗ್ ಸ್ಟ್ರಾಟಜಿಗಳನ್ನ ಕಲ್ತ್ಕೊಂಡು ಸೆಲ್ಲಿಂಗ್ ಸ್ಟ್ರಾಟಜಿ ಜೊತೆ ಪೊಸಿಷನ್ ಟ್ರೇಡ್ಗಳು ತೊಗೊಳ್ಳಿ. ಇಂಟ್ರಾಡೇನಲ್ಲಿ ನಾನು ನೋಡಿರೋ ಪ್ರಕಾರ ತುಂಬ ಜನ ಇವಾಗ ಮೊನ್ನೆ ರೀಸೆಂಟಾಗಿ ಒಂದು ನೋಡ್ತಾ ಹಂಗೆ ಒಂದು ರೀಲ್ಸ್ ನೋಡಿದೆ. ಈಸ್ ಎ ಸಕ್ಸಸ್ಫುಲ್ ಟ್ರೇಡರ್ ಆಯಿತಾ. ಇವರು ಮುಂಚೆ ನಿಫ್ಟಿನಲ್ಲಿ ಮಾಡ್ತಾಯಿದ್ರು, ನಿಫ್ಟಿನಲ್ಲಿ ಆದಮೇಲೆ ರೀಸೆಂಟಾಗಿ ಇದರೊಳಗೆ ಮಾಡ್ತಾಯಿದ್ರು, ಯಾವುದು ಕ್ರಿಪ್ಟೋನಲ್ಲಿ ಪ್ಲಸ್ ಇದು ಬರುತ್ತಲ್ಲ ಗೋಲ್ಡಲ್ಲಿ, ಇದರೊಳಗೆಲ್ಲ ಟ್ರೇಡ್ ಮಾಡ್ತಾಯಿದ್ರು, ಫಾರೆಕ್ಸಲ್ಲಿ ಇದರೊಳಗೆ ಟ್ರೇಡ್ ಮಾಡ್ತಾಯಿದ್ರು. ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ. ಎವ್ರಿ ಡೇ ಪ್ರಾಫಿಟ್ ಮಾಡ್ತಾಯಿದ್ರು. ಇವತ್ತು 50,000 ಮಾಡಿದೆ, 1 ಲಕ್ಷ ಮಾಡಿದೆ, 2 ಲಕ್ಷ ಮಾಡಿದೆ ಅಂತ. ರೀಸೆಂಟಾಗಿ ಒಂದು 3 ಡೇಸ್ ಬ್ಯಾಕು ಅವ್ರು ಕಳ್ಕೊಂಡಿದ್ದಾರೆ 38 ಲಕ್ಷ ರೂಪಾಯಿನ ಒಂದೇ ಟ್ರೇಡಲ್ಲಿ ಕಳ್ಕೊಂಡಿದ್ದಾರೆ. ಯಾಕೆ ಕಳ್ಕೊಂಡಿದ್ದಾರೆ ಅಂದರೆ ಅವ್ರು ರಿಸ್ಕ್ ಮ್ಯಾನೇಜ್ಮೆಂಟ್ನ ಮಾಡಿಲ್ಲ. ಅವ್ರು ಹೇಳಿದ್ರು ಕ್ಲಿಯರ್ ಕಟ್ಟಾಗಿ, ಇದು ನನ್ನದೇ ತಪ್ಪು, ನಾನು ಇಷ್ಟು ದಿನ ಏನು ಫಾಲೋ ಮಾಡ್ಕೊಂಬಂದಿದೆ ಆ ಫಾಲೋಅಪ್ನ ಇವತ್ತು ಸಹ ಮಾಡಿದ್ರೆ ನನಗೆ ಇಷ್ಟು ಲಾಸ್ ಆಗ್ತಾ ಇರಲಿಲ್ಲ. ನಾನು ಒಂದು ಬಂಡ ಧೈರ್ಯದ ಮೇಲೆ ಎಂಟ್ರಿ ತೊಗೊಂಡೆ, ಅದರೊಳಗೆ ಏನಾಯ್ತು ಅಂತ ಪ್ರಾಬ್ಲಮ್ ಅಂತ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿ ಲಿವರೇಜ್ ಕೊಡ್ತಾರೆ ನೋಡಿ, ಅದು ದೊಡ್ಡ ತಪ್ಪು ಮಾಡಿದೆ ಅವರು. ಲಿವರೇಜ್ ಎಷ್ಟು ತೊಗೊಂಡಿದೆ ಅಂತ ಹೇಳಿದ್ರೆ, ಕೆಲವು ಟೈಮ್ 1000 ಟೈಮ್ಸು 2000 ಟೈಮ್ಸ್ ಲಿವರೇಜ್ ಸಿಗ್ಬಿಡುತ್ತೆ ನಿಮಗೆ ಆಯಿತಾ. ಆ 2000 ಟೈಮ್ಸ್ ಎಲ್ಲ ಲಿವರೇಜ್ ತೊಗೊಂಬಿಟ್ರೆ ಒಂದೇ ಒಂದು ಕ್ಯಾಂಡಲ್ಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗಿಬಿಡುತ್ತೆ, ಒಂದೇ ಒಂದು ಕ್ಯಾಂಡಲ್ಗೆ. ಅದಕ್ಕೋಸ್ಕರ ಅದು ಲಿವರೇಜ್ ತೊಗೊಂಡು ಟ್ರೇಡ್ ಮಾಡಬೇಕಾದ್ರೂ ಸಹ ಹುಷಾರಾಗಿ ಟ್ರೇಡ್ ಮಾಡಬೇಕು. ಆಮೇಲೆ ಯಾರಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಕ್ಸ್ನ ಪ್ಲೇಡ್ಜ್ ಮಾಡಿ ನಾನು ಫ್ಯೂಚರ್ ಆ್ಯಂಡ್ ಆಪ್ಷನ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿ ಅದನ್ನು ಆಯಿತಾ. ಅದನ್ನು ಮಾಡೋಂಗಿದ್ರೆ ನೀವು ಆಪ್ಷನ್ ಸೆಲ್ಲಿಂಗ್ ಜೊತೆ ಮಾಡಿ, ಇಲ್ಲ ಹೆಜ್ಜಿಂಗ್ ಜೊತೆ ಮಾಡಿ. ನೀವು ಆಪ್ಷನ್ ಬೈಯಿಂಗ್ ಜೊತೆ, ಕೆಲವು ಬ್ರೋಕರ್ ಆಪ್ಷನ್ ಬೈಯಿಂಗ್ಗೆ ಆಪ್ಷನ್ ಕೊಡಲ್ಲ ಅದನ್ನು ಆಯಿತಾ. ಏಕೆಂದರೆ ನೀವು ಪ್ಲೇಡ್ಜ್ ಮಾಡಿರೋ ಸ್ಟಾಕ್ಸ್ ಅಮೌಂಟ್ನ ಆಪ್ಷನ್ ಬೈಯಿಂಗ್ಗೆ ಕೆಲವು ಬ್ರೋಕರ್ ಕೊಡೋಲ್ಲ, ಕೆಲವು ಬ್ರೋಕರ್ ಕೊಟ್ಬಿಡ್ತಾರೆ ಆಯಿತಾ. ಆ ಥರ ಮಾಡಬೇಕಾದ್ರೆ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ನನ್ನ ಒಂದು ಚಾನಲ್ ಇದೆ, ಆ ಚಾನಲ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಫಾಲೋ ಮಾಡಿಕೊಂಡು ಏನನ್ನ ನಿಮಗೆ ಡೌಟ್ ಇದ್ದರೆ ನನಗೆ ಚಾಟ್ ಮಾಡಿ, ಇಲ್ಲಾಂದರೆ ಈ ಚಾಟ್ ಬಾಕ್ಸಲ್ಲಿ ನಿಮಗೆ ಏನನ್ನ ಡೌಟ್ ಇದ್ದರೆ ಮಾಡಿ. ನಿಮಗೆ ಇಷ್ಟ ಆದರೆ ನನ್ನ ಈ ಒಂದು ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ನಿಮಗೆ ಕಂಟಿನ್ಯೂಸ್ ವಿಡಿಯೋ ಬೇಕಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಜೈ ಹಿಂದ್.